ಮಂಡ್ಯದಿಂದ ಶಿವಾಜಿನಗರದವರೆಗೂ ಬಾವುಟದ ಎಫೆಕ್ಟ್ ತಟ್ಟಿದೆ. ಮಂಡ್ಯದಲ್ಲಿ ಬಾವುಟ ತೆರವುಗೊಳಿಸಿದ ನಂತರದಲ್ಲಿ ಶಿವಾಜಿನಗರದಲ್ಲಿ ಹಾಕಲಾಗಿರುವಂತಹ ಬಾವುಟದ ಕುರಿತಾಗಿ ಯತ್ನಾಳ್ ಪ್ರಶ್ನೆ ಮಾಡಿದ್ರು. ವಿವಾದವಾಗ್ತಿದ್ದ ಹಾಗೆ ಈಗ ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿದ್ದ ಹಸಿರು ಬಾವುಟ ತೆರವಾಗಿದೆ. ಮಂಡ್ಯದಿಂದ ಶಿವಾಜಿನಗರದವರೆಗೂ ಕೂಡ ಬಾವುಟದ ಎಫೆಕ್ಟ್ ತಟ್ಟಿದೆ. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಸಿರು ಬಾವುಟವನ್ನ ಇಲ್ಲಿಯವರೆಗೂ ಹಾರಾಡಿಸಲಾಗ್ತಾ ಇತ್ತು. ವಿವಾದವಾಗ್ತಿದ್ದ ಹಾಗೆ ಇದೀಗ ಬಾವುಟವನ್ನ ಪೊಲೀಸರು ತೆರವುಗೊಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಚಾಂದಿನಿ ಚೌಕ್ನಲ್ಲಿರ್ತಕ್ಕಂತಹ ಒಂದು ಬಾವುಟ ಇದು. ಈಗ ಆ ಹಸಿರು ಬಾವುಟವನ್ನ ತೆರವುಗೊಳಿಸಿ ರಾಷ್ಟ್ರ ಧ್ವಜವನ್ನ ಅಲ್ಲಿ ಹಾರಿಸಲಾಗಿದೆ. ಇಷ್ಟು ವರ್ಷಗಳ ಕಾಲ ಆ ಒಂದು ಸ್ಥಳದಲ್ಲಿ ಹಸಿರು ಬಾವುಟ ಹಾರಾಡ್ತಾ ಇತ್ತು. ಅದರ ಬಗ್ಗೆ ಸರ್ಕಾರ ಗಮನಿಸಿಕೊಂಡಿಲ್ಲ. ಅದು ಒಂದು ಪ್ರಶ್ನೆ ಆಗಬಹುದು ಅನ್ನೋದು ಸರ್ಕಾರದ ಗಮನಕ್ಕೆ ಬರಲಿಲ್ಲ. ಆದರೆ ಮಂಡ್ಯದಲ್ಲಿದ್ದಂತಹ ಬಾವುಟ ಮಾತ್ರ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಿಬಿಡುತ್ತೆ ಅನ್ನುವಂತಹ ಭಾವನೆ ಬಂದಿತ್ತು. ಆ ಕಾರಣಕ್ಕೆ ಅಲ್ಲಿ ಬಾವುಟವನ್ನ ತೆರವುಗೊಳಿಸಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಶಾಸಕ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ರು. ಯಾಕೆ ಈ ರೀತಿಯಾದಂತಹ ದ್ವಿಮುಖ ನೀತಿ? ಅಲ್ಲೊಂದು ರೀತಿಯಾದಂತಹ ವರ್ತನೆ, ಇಲ್ಲೊಂದು ರೀತಿಯ ವರ್ತನೆ. ಬಾವುಟ ಅಂದ ಮೇಲೆ ಎಲ್ಲಾ ಕಡೆ ಇರಬಾರ್ದು ಅಂತ ಅಂದಾಗ ಶಿವಾಜಿನಗರಕ್ಕೆ ಅದೇನು ಎಕ್ಸೆಂಪ್ಷನ್ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಲಾಗಿತ್ತು. ಇದೀಗ ಪೊಲೀಸರು ನಿದ್ದೆಯಿಂದ ಎದ್ದಿದ್ದಾರೆ. ಕಣ್ಣುಚ್ಕೊಂಡು ಹೋಗಿ ಬಾವುಟವನ್ನ ತೆರವು ಮಾಡಿದ್ದಾರೆ. ಈಗ ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಲಾಗಿದೆ. ಮುಂಚೆ ಅಲ್ಲಿ ಹಸಿರು ಬಾವುಟವನ್ನ ಹಾರಿಸಲಾಗಿತ್ತು. ಯಾರಾದ್ರೂ ಇದನ್ನ ವಿವಾದ ಮಾಡಿ ಪ್ರಶ್ನೆ ಮಾಡಿದ್ರೆ ಮಾತ್ರ ಎಚ್ಚೆತ್ತುಕೊಳ್ಬೇಕಾ ಅನ್ನುವಂತಹ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ. ಶಿವಾಜಿನಗರದಲ್ಲಿ ಹಸಿರು ಬಾವುಟ ಯಾರ ಅನುಮತಿಯ ಮೇರೆಗೆ ಹಾರ್ತಾ ಇತ್ತು? ಸರ್ಕಾರದ ಅನುಮತಿ ಮೇರೆಗೆ ಅಲ್ಲಿ ಬಾವುಟವನ್ನ ಹಾಕಲಾಗಿತ್ತ? ಆದ್ರೆ ಸರ್ಕಾರ ಅದಕ್ಕೆ ಅನುಮತಿಸಿದೆ ಅನ್ನೋದಾದ್ರೆ ಯಾಕೆ ಮಂಡ್ಯದಲ್ಲಿ ಹನುಮ ಧ್ವಜ ಹಾರ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ? ಅಲ್ಲೊಂದು ನೀತಿ, ಇಲ್ಲೊಂದು ನೀತಿ ಯಾಕೆ ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಈಡಾಗಿದೆ. ಬಾವುಟದ ಎಫೆಕ್ಟ್ ಮಂಡ್ಯದಿಂದ ಶಿವಾಜಿನಗರಕ್ಕೆ ಹೇಗೆ ತಟ್ಟಿದೆ ಅನ್ನೋದಕ್ಕೆ ಈಗ ಗಮನ ಸೆಳ್ತಾ ಇರ್ತಕ್ಕಂತಹ ದೃಶ್ಯ ಅದು. ಹಸಿರು ಬಾವುಟವನ್ನ ತೆರವುಗೊಳಿಸಲಾಗಿದೆ. ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಸಂಗೀತವನ್ನ ಸೂಚಿಸತಕ್ಕಂತಹ ಬಾವುಟಗಳಾಗ್ಲಿ ಅಥವಾ ರಾಜಕಾರಣಿಗಳಿಗೆ ಸಂಬಂಧಿಸಿದಂತಹ ಬಾವುಟವಾಗ್ಲಿ ಇದ್ಯಾವುದು ಕೂಡ ಹಾರುವಂತಿಲ್ಲ. ರಾಷ್ಟ್ರ ಧ್ವಜ ಮತ್ತು ಕನ್ನಡ ಧ್ವಜ ಮಾತ್ರ ಅಲ್ಲಿ ಹಾರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ. ಈ ನಿಯಮ ಅಲ್ಲೊಂದು ಇಲ್ಲೊಂದು ಅನ್ನೋ ರೀತಿಯಲ್ಲಿ ಆಗೋದೇ ಸರ್ಕಾರದ ಒಂದು ನಿಲುವನ್ನ ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ ಸಾಗ್ತಾ ಹೋಗುತ್ತೆ. ಮಂಡ್ಯದಲ್ಲಿ 22ನೇ ತಾರೀಕು ಜನವರಿ ಹಾಕಿದಂತಹ ಹನುಮ ಧ್ವಜವನ್ನ ತೆರವುಗೊಳಿಸಲಾಯಿತು. ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಈಗಲೂ ಕೂಡ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣಗೊಂಡಿದೆ. ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ದಾರೆ. ಕಾರಣ ಸರ್ಕಾರಿ ಜಾಗದಲ್ಲಿ ಯಾವುದೇ ಇತರೆ ರಾಷ್ಟ್ರ ಧ್ವಜ ಮತ್ತು ಕನ್ನಡ ಧ್ವಜದ ಹೊರತಾಗಿ ಯಾವುದೇ ಧ್ವಜಗಳು ಹಾರುವಂತಿಲ್ಲ ಅನ್ನುವಂತಹ ಒಂದು ನಿಯಮವನ್ನ ತರ್ತಾ ಇದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ಅನುಮತಿ ಪಡೆದೇ ಅವತ್ತು ಹನುಮ ಧ್ವಜವನ್ನ ಮಂಡ್ಯದಲ್ಲಿ ಹಾರಿಸಲ್ಪಟ್ಟಿತ್ತು. ಈಗ ಈ ಒಂದು ಪ್ರಶ್ನೆ ಮೂಡ್ತಾ ಇರೋದು, ಶಿವಾಜಿನಗರದಲ್ಲಿ ಯಾರು ಅನುಮತಿಸಿದ್ರು? ಸರ್ಕಾರಕ್ಕೆ ಇದು ಗೊತ್ತಿರಲಿಲ್ವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ, ಪ್ರಶ್ನೆ ಮಾಡಿದ ಮೇಲೆ ಎಚ್ಚೆತ್ತರು ಅಥವಾ ನೋಡೋಣ ಏನಾಗುತ್ತೆ ಅಂತ ಬಿಟ್ಕೊಂಡಿದ್ರು? ದಿವ್ಯಾ, ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂಥ ಚಾಂದಿ ಚೌಕ್ನಲ್ಲಿರುವ ಒಂದು ಬೃಹತ್ತಾದ ಕಂಬದ ಮೇಲೆ ದರ್ಗಕ್ಕೆ ಸಂಬಂಧಪಟ್ಟಂಥ ಒಂದು ಹಸಿರು ಬಣ್ಣದ ಬಾವುಟವನ್ನು ಹಾಕಲಾಗಿತ್ತು. ಆ ಹಸಿರು ಬಣ್ಣದ ಬಾವುಟ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇತ್ತು. ಯಾಕಂದರೆ ಮಂಡ್ಯದ ಕೆರೆಗೋಡದಲ್ಲಾದಂಥ ಬಾವುಟದ ವಿವಾದದ ಬಳಿಕ ಈ ಒಂದು ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಅಂದರೆ ಶಿವಾಜಿನಗರ ಪೊಲೀಸರು ಆ ಬಾವುಟದ ಬಗ್ಗೆ ಸಂಬಂಧಪಟ್ಟ ಸ್ಥಳೀಯರ ಜೊತೆ ಮಾತನಾಡಿ ಯಾರು ಈ ಬಾವುಟವನ್ನು ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮಾಹಿತಿ ಕಲೆ ಹಾಕಿದ ಬಳಿಕ ಇದು ಕಳೆದ 30 ವರ್ಷಗಳಿಂದ ದರ್ಗಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಬಾವುಟ ಇದೆ, ಇದನ್ನು ನಾವು ತೆಗಿತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಇಲ್ಲಿಯ ಸ್ಥಳೀಯರು ಕೊಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿಯ ಸ್ಥಳೀಯರ ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲಿಯ ಸ್ಥಳೀಯರು ಶಿವಾಜಿನಗರದಲ್ಲಿ ಬೇರೆ ಕಡೆ ಆಗ್ತಿರೋದಂಗೆ ಇಲ್ಲೂ ಕೂಡ ವಿವಾದಗಳಾಗಿ ದೊಡ್ಡ ಮಟ್ಟದ ಅಹಿತಕರ ಘಟನೆಗಳಿಗೆ ಕಾರಣವಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಏನು ಕಂಬದ ಮೇಲಿದ್ದಂಥ ಫ್ಲಾಗನ್ನು ಮಧ್ಯಾಹ್ನ 2 ಗಂಟೆಗೆ ತೆರವನ್ನು ಮಾಡಿರುವಂಥದ್ದು. ಅಂದರೆ ಈ ವೈರಲ್ ಆಗಿ 2 ಗಂಟೆಗೆ ಈ ಒಂದು ಕಂಬದ ಮೇಲಿದ್ದಂಥ ಹಸಿರು ಬಾವುಟವನ್ನು
ತೆರವು ಮಾಡಿಸುವ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಿರುವಂಥದ್ದು. ಯಾಕಂದರೆ ಇಲ್ಲಿ ಶಿವಾಜಿನಗರದಲ್ಲಿ ಏನಾದರೂ ಅಹಿತಕರ ಘಟನೆಗೆ ಅವಕಾಶವಾಗಬಹುದು ಅನ್ನುವಂಥ ಮುಂಜಾಗ್ರತೆ ಕ್ರಮವಾಗಿ ಬೆಂಗಳೂರಿನ ಶಿವಾಜಿನಗರ ಪೊಲೀಸರು ಇಲ್ಲಿರುವಂಥ ಹಸಿರು ಬಾವುಟವನ್ನು ತೆರವು ಮಾಡಿ ಅಲ್ಲಿರುವಂಥ ಅಂದರೆ ಚಾಂದಿ ಚೌಕ್ ಏನು ಕಾಣ್ತಾ ಇದೆ ಅಲ್ಲಿ ಸಂಪೂರ್ಣವಾಗಿ ರಾಷ್ಟ್ರ ಫ್ಲಾಗ್ಗಳನ್ನು ಹಾಕೋದ್ರ ಮೂಲಕ ರಾಷ್ಟ್ರೀಯತೆಯನ್ನು ಮೆರೆಯುವ ಕೆಲಸವನ್ನು ಇಲ್ಲಿ ಮಾಡಿರುವಂಥ ವಿಜುವಲ್ಸ್ ಏನು ತೋರಿಸ್ತಾ ಇದ್ದೀನಿ. ಇದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಆ ಹಸಿರು ಬಾವುಟ ತೆರವು ಆದ ಬಳಿಕ ಇಲ್ಲಿ ರಾಷ್ಟ್ರ ಧ್ವಜವನ್ನು ಹಾಕಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಿವ್ಯಾ ಜ್ಯೋತಿ, ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಸ್ಥಳೀಯರು ಈ ಒಂದು ಬಾವುಟವನ್ನು ತೆರವು ಮಾಡಿಸಿದ್ದಾರೆ. ಅವರು ತೆರವು ಮಾಡಿಸಿದವರು ನನ್ನ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ಬಾವುಟ ಎಷ್ಟು ವರ್ಷದಿಂದ ಇಲ್ಲಿ ಹಾಕಲಾಗಿತ್ತು? ಇದು ಕಮ್ಮಿ ಅಂದರೆ 30-40 ವರ್ಷದಿಂದ ನಾನು ನೋಡ್ತಾ ಇದ್ದೀವಿ. ಅದು ಹಂಗೇ ಇತ್ತು, ನಮಗೇನೋ ಗೊತ್ತಾಗಿಲ್ಲ. ಈಗ ಇನ್ಸ್ಪೆಕ್ಟರ್ ತಿಳಿಸಿದ ತಕ್ಷಣ ನಮಗೆ ಇದಾಯಿತು. ಬಂದು ನಾವು ಫಸ್ಟು ಅದು ಕೆಲಸ ಮಾಡಿದೆ. ಯಾಕೆಂದರೆ ಬೇರೆ ಥರ ಇದಾಗಬಾರ್ದು. ಅಲ್ಲ, ಪೊಲೀಸರು ಬಂದು ನಿಮಗೇನು ಅಪ್ರೋಚ್ ಮಾಡಿದರು? ಈ ಬಾವುಟವನ್ನು ತೆರವುಗೊಳಿಸಬೇಕು ಅನ್ನುವಂಥ ಅಪ್ರೋಚ್ ಇತ್ತಾ ಅಥವಾ ಏನು ಅಪ್ರೋಚ್ ಮಾಡಿದರು? ಪೊಲೀಸವರು ಇನ್ಸ್ಪೆಕ್ಟರ್ ಹೇಳಿದರು, ಈ ಬಾವುಟ ಯಾರು ಹಾಕಿದ್ದಾರೆ ಅದು ತೆಗಿಬೇಕು, ಇದು ಇದಾಗಬಾರ್ದು ಅಂದ್ಬಿಟ್ಟು ಹೇಳಿದರು. ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಪೊಲೀಸವ್ರಿಗೆ, ಇನ್ಸ್ಪೆಕ್ಟ್ರಿಗೆ ಅದು ತೆಗೆದು ನ್ಯಾಷನಲ್ ಫ್ಲಾಗ್ ಹಾಕಿದ್ದೀವಿ. ಅಲ್ಲ, ಸಾಮಾನ್ಯವಾಗಿ 30 ವರ್ಷಗಳಿಂದ ಅಳವಡಿಸಿದಂತಹ ದರ್ಗಕ್ಕೆ ಸಂಬಂಧಪಟ್ಟಂತಹ ಹಸಿರು ಬಾವುಟ ಆಗಿರೋದ್ರಿಂದ ಸ್ಥಳೀಯರು ಯಾರಾದರೂ ವಿರೋಧ ಇತ್ತಾ ಅದನ್ನು ತೆರವುಗೊಳಿಸ್ಲಿಕ್ಕೆ? ಏನು ವಿರೋಧ ಅಲ್ಲ ನೋಡಿ, ಆ ದರ್ಗಾ ಬಾವುಟ ಹಾಕಿದ್ದು ಅಲ್ಲಿಂದ ತೆಗ್ದು ದರ್ಗಾ ಹತ್ರ ಹಾಕಿದ್ದೀವಿ. ಇಲ್ಲಿ ಏನು ಅಂಥ ಸಮಸ್ಯೆ ಇಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ದೊಡ್ಡ ಚರ್ಚ್ ಇದೆ ಕರ್ನಾಟಕನಲ್ಲಿ, ಎಲ್ಲ ದೊಡ್ಡ ಚರ್ಚ್. ವರ್ಷಕ್ಕೊಂದ್ಸತಿ ಅದು ಇದಾಗತ್ತೆ ಹಬ್ಬ ಅವ್ರದ್ದು, ಏನು ತೊಂದರೆ ಇರಲ್ಲ. ಎಲ್ಲರೂ ಸೇರಿಸಿ ಇದು ಮಾಡ್ತಾರೆ. ಮುತಾಲಮ್ಮ ದೇವಸ್ಥಾನ ಇದೆ, ಅದು ವರ್ಷಕ್ಕೊಂದ್ಸತಿ ಆಗತ್ತೆ. ಇಲ್ಲಿ ಯಾರು ಏನು ಸಮಸ್ಯೆ ಇಲ್ಲ. ಎಲ್ಲರೂ ಮುಸ್ಲಿಮ್ಸು, ಹಿಂದೂ, ಸಿಕ್ಕು, ಕ್ರಿಶ್ಚಿಯನ್ಸು ಎಲ್ಲ ಜೊತೆಯಲ್ಲಿ ಇದ್ದೀವಿ. ಏನು ಯಾವುದೋ ಸಮಸ್ಯೆ ಇಲ್ಲ. ಇಲ್ಲಿ ಮೀಡಿಯಾದಲ್ಲಿ ಹಸಿರು ಬಣ್ಣದ ಬಾವುಟ ವೈರಲ್ ಆದಮೇಲೆ ಈ ಒಂದು ಬಾವುಟವನ್ನು ತೆರವುಗೊಳಿಸುವಂತೆ ಪೊಲೀಸರು ನಿಮ್ಮ ಬಳಿ ಮನವಿ ಮಾಡ್ಕೊಂಡು? ಹೌದು, ಮನವಿ ಮಾಡಿಕೊಂಡ್ರು. ಅದಕ್ಕೆ ನಾವು ತೆಗೆದಿದ್ದೀವಿ. ಯಾಕಂದರೆ ನಮ್ಮ ಇಂಡಿಯಾ ನ್ಯಾಷನಲ್ ಫ್ಲಾಗ್ ಹಾಕಬೇಕು. ಅದಕ್ಕೆ ತೆಗಿಬಿಟ್ಟಿದ್ದೀವಿ ನಾವು. ತೆಗ್ದು ಬೇರೆ ಕಡೆ ಥರ ಆಗಿ ಥರ ಮಂಡ್ಯನಲ್ಲಿ ಆಯಿತು, ಅದು ಬೇರೆ ಬೇರೆ ರಿಶ್ಯೂ ಮಾಡ್ತಾರೆ. ಅದಕ್ಕೆ ನಾವು ಅದು ಚಾನ್ಸ್ ಕೊಟ್ಟಿಲ್ಲ ಮಾಡಿಸೋಕ್ಕೆ. ಓಕೆ, ದಿವ್ಯ ಜೊತೆ ಇದು ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಮಂಡ್ಯದಲ್ಲಾದಂಥ ಘಟನೆಗಳು ಇಲ್ಲೂ ಕೂಡ ಬಾವುಟದ ವಿಚಾರವಾಗಿ ನಡೆಯಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಕೊಟ್ಟಂಥ ಸೂಚನೆ ಆಧಾರದ ಮೇಲೆ ನಾವು ಹಸಿರು ಬಣ್ಣದ ಬಾವುಟವನ್ನು ತೆರವುಗೊಳಿಸಿ ರಾಷ್ಟ್ರ ಧ್ವಜಕ್ಕೆ ಸಂಬಂಧಪಟ್ಟಂಥ ಬಾವುಟಗಳನ್ನು ಹಾರಿಸೋದ್ರ ಮೂಲಕ ರಾಷ್ಟ್ರಪ್ರೇಮವನ್ನು ಮೆರೆದು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ದಿವ್ಯಾ ಜ್ಯೋತಿ, ನಾಗೇಶ್ ಅವರು ಹೇಳ್ತಾ ಇದ್ರ ಪ್ರಕಾರವಾಗಿ ಪೊಲೀಸರ ಸೂಚನೆ ಇತ್ತು, ನಾವೇ ಸ್ಥಳೀಯರೆಲ್ಲ ಸೇರ್ಕೊಂಡು ಅದನ್ನ ತೆರವು ಮಾಡಿ ಈಗ ರಾಷ್ಟ್ರ ಧ್ವಜವನ್ನ ಹಾಕಿದ್ದೀವಿ ಅಂತ. ಅಂದ್ರೆ ಪೊಲೀಸರ ಸಮ್ಮುಖದಲ್ಲಿ, ಸ್ಥಳೀಯರ ಸಮ್ಮುಖದಲ್ಲಿ ಇದಾಗಿದ್ದ ಅಥವಾ ಅವರೇ ಸ್ವಯಂ ಇದನ್ನ ಮಾಡ್ಕೊಂಡ್ರ? ದಿವ್ಯ ಜ್ಯೋತಿ, ಈ ಒಂದು ಅಂದರೆ ಚಾಂದಿ ಚೌಕ್ನಲ್ಲಿ ಇದ್ದಂಥ ಕಂಬದ ಮೇಲೆ ಹಸಿರು ಬಣ್ಣದ ಬಾವುಟವನ್ನು ಕಟ್ಟಲಾಗಿತ್ತು. ಆ ಒಂದು ಬಾವುಟದ ಸಂಬಂಧಪಟ್ಟಂಥ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಆ ವೈರಲ್ ಆಗುತ್ತಿದ್ದಂತೆ ಬೆಂಗಳೂರಿನ ಶಿವಾಜಿನಗರ ಪೊಲೀಸರು ಇಲ್ಲೂ ಕೂಡ ಮಂಡ್ಯದಲ್ಲಿ ಆಗುವ ರೀತಿಯಲ್ಲಿ ಆಗುವ ಲಕ್ಷಣಗಳು ಗೋಚರವಾಗ್ತಿದ್ದಂತೆ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿಯ ಸ್ಥಳೀಯರ ಜೊತೆ ಈ ಒಂದು ಬಾವುಟವನ್ನು ಯಾರು ಅಳವಡಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಯಾರು ಅಳವಡಿಸಿದ್ರೋ ಅವರನ್ನೇ ಮನವೊಲಿಸಿ ಈ ಹಸಿರು ಬಾವುಟವನ್ನು ತೆರವು ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ದಿವ್ಯಾ ಜ್ಯೋತಿ, ಸೊ ಅಲ್ಲೇನಾದ್ರೂ ಭದ್ರತೆ ನಿಯೋಜನೆ ಮಾಡಿದ್ದಾರಾ? ಅಹಿತಕರ ಘಟನೆ ಆಗಬಾರ್ದು ಅನ್ನುವಂತಹ ಮುಂದಾಲೋಚನೆ ಹಿನ್ನೆಲೆಯಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ, ಬಟ್ ಆದ್ರೂ ಕೂಡ ಪೊಲೀಸರು ಎಚ್ಚರಿಕೆಯನ್ನ ವಹಿಸಿದ್ದಾರಾ? ದಿವ್ಯಾ ಜ್ಯೋತಿ, ನಾನು ಸದ್ಯ ಚಾಂದಿನಿ ಚೌಕ್ ಬಳಿ ಇರುವಂಥ ಆ ತೆರವು ಮಾಡಿದಂಥ ಸ್ಥಳದಲ್ಲೇ ಇದ್ದೀನಿ. ಸದ್ಯ ಯಾವುದೇ ರೀತಿಯ ಅಹಿತಕರ ಘಟನೆ ಆಗುವಂಥ ಲಕ್ಷಣಗಳು ಯಾವೂ ಕೂಡ ಇಲ್ಲ. ಪೊಲೀಸರು ಏನು ಸ್ಥಳೀಯರಿಗೆ ಬಾವುಟದ ಬಗ್ಗೆ ಮಾಹಿತಿ ಕೊಟ್ಟರು, ಸ್ಥಳೀಯರೇ ಸ್ವಯಂ ಪ್ರೇರಿತವಾಗಿ ಆ ಬಾವುಟವನ್ನು ತೆರವುಗೊಳಿಸಿದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶವಾಗೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಪಡೆದು ಇಲ್ಲಿ ಯಾವುದೇ ರೀತಿಯ ಭದ್ರತೆಯನ್ನು ಅಳವಡಿಸ್ತಿಲ್ಲ. ಯಾಕಂದರೆ ಭದ್ರತೆ ಅಳವಡಿಸಿದ್ರಿಂದ ಬೇರೆ ರೀತಿಯ ಸಂದೇಶಗಳು ಹೋಗಿ ಮತ್ತೆ ಜನರು ಗುಂಪುಗೂಡಬಹುದು ಅನ್ನುವಂಥ ಒಂದು ಪ್ಲಾನನ್ನು ಪೊಲೀಸರು ಮಾಡ್ದಂಗಿದ್ದಾರೆ. ಹಾಗಾಗಿ ಆ ಬಾವುಟ ತೆರವುಗೊಳಿಸಿ ರಾಷ್ಟ್ರ ಧ್ವಜವನ್ನು ಹಾಕಿದ ಮೇಲೆ ಇಲ್ಲಿ ಯಾವ ರೀತಿಯ ಭದ್ರತೆಯನ್ನು ಅಳವಡಿಸಿದೆ ಪೊಲೀಸರು ಎಲ್ಲ ಕಡೆ ರಾಷ್ಟ್ರ ಧ್ವಜವನ್ನು ಹಾಕಿ ಇಲ್ಲಿಂದ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ದಿವ್ಯಾ ಜ್ಯೋತಿ,
ಪೊಲೀಸರ ಸ್ಟ್ಯಾಂಡ್ ಏನು, ಅವರ ಒಂದು ರಿಯಾಕ್ಷನ್ ಏನ್ ಸಿಗ್ತಾ ಇದೆ? ಎಲ್ಲಾ ಕಡೆ ಒಂದೇ ರೂಲ್ಸ್ ಇರಬೇಕು, ಆದ್ರೆ ಶಿವಾಜಿನಗರದಲ್ಲಿ ಕಳೆದ 30-40 ವರ್ಷಗಳಿಂದ ಬಾವುಟ ಹಾರ್ತಾ ಇದ್ರು ಕೂಡ ಅದನ್ನ ಯಾರು ಗಮನಿಸ್ಕೊಂಡಿಲ್ಲ. ಆದ್ರೆ ಮಂಡ್ಯದ ವಿಚಾರಕ್ಕೆ ಬಂದ ತಕ್ಷಣ ಖಾಸಗಿ ಜಮೀನಲ್ಲಿ ಹಾಕೊಳ್ಳೋದು ಬೇರೆ, ಸರ್ಕಾರಿ ಜಾಗದಲ್ಲಿ ಹಾಕೋದು ಬೇರೆ ಅನ್ನುವಂತಹ ನೀತಿ ನಿಯಮಗಳು ಹೊರಬರುತ್ತೆ. ಸೊ ಇಲ್ಲಿ ಆ ನೀತಿ ನಿಯಮಗಳು ಯಾಕಿಲ್ಲ ಅನ್ನೋದಕ್ಕೆ ಪೊಲೀಸರಿಂದ ಸಿಗ್ತಾ ಇರೋ ಉತ್ತರ ಏನು? ದಿವ್ಯಜ್ಯೋತಿ, ಬಹಳ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಕಳೆದ 30 ವರ್ಷಗಳಿಂದ ದರ್ಗಾಕ್ಕೆ ಸಂಬಂಧಪಟ್ಟಂತ ಹಸಿರು ಬಾವುಟವನ್ನು ಅಳವಡಿಸಲಾಗಿತ್ತು. ಈ ಒಂದು ಬಾವುಟ BBMP ಸೇರಿದಂತ ಒಂದು ಕಂಬ ಆಗಿರೋದ್ರಿಂದ ಆ ಕಂಬದಲ್ಲಿ ಯಾಕೆ ಹಸಿರು ಬಾವುಟವನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಇವತ್ತು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿಯೂ ಕೂಡ ಮಂಡ್ಯದ ಕೆರೆಗೋಡದಲ್ಲಾಗಿರುವಂಥ ಘಟನೆ ರೀತಿಯಲ್ಲಿ ಇಲ್ಲೂ ಕೂಡ ನಡೀಬೋದು ಅನ್ನುವಂಥ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಆ BBMP ಕಂಬದಲ್ಲಿ ಅಳವಡಿಸಿದಂಥ ಹಸಿರು ಬಣ್ಣದ ಬಾವುಟವನ್ನು ತೆರವುಗೊಳಿಸೋದ್ರ ಮೂಲಕ ಮುಂದಾಗುವಂಥ ಅನಾಹುತಗಳಿಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಬೆಂಗಳೂರಿನ ಶಿವಾಜಿನಗರ ಪೊಲೀಸರು ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯ ಇಲ್ಲಿಯ ಬೆಳವಣಿಗೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತದೆ. ದಿವ್ಯಾ.